ವೀಕ್ಷಕರೇ, ಯಾವಾಗ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಲವು ಮೃತದೇಹಗಳನ್ನು ಹೂತು ಹಾಕಿದ್ದೇನಂತ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ಆ ವ್ಯಕ್ತಿ ತಪ್ಪೊಪ್ಪಿಗೆಯ ನಂತರ ಧರ್ಮಸ್ಥಳದಲ್ಲಿ ಹೇಳ ಹೆಸರಿಲ್ಲದೆ ಮಣ್ಣಾದ ಶವಗಳು ಮಾತನಾಡೋದಕ್ಕೆ ಶುರು ಮಾಡಿದ್ದಾವೆ. ಇದೀಗ 60 ವರ್ಷದ ಮಹಿಳೆಯೊಬ್ಬರು 2003ರಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದ ತನ್ನ ಮಗಳು MBBS ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ಕಳೆಬರವನ್ನ ಪತ್ತೆ ಹಚ್ಚುವಂತೆ ಧರ್ಮಸ್ಥಳ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇವರು ಬೆಂಗಳೂರಿನ ಪದ್ಮನಾಭನಗರ ನಿವಾಸಿ ಮತ್ತು ಕೇಂದ್ರ ತನಿಖಾ ದಳ CBIನ ನಿವೃತ್ತ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿದರು. ಸುಜಾತಾ ಭಟ್ ಅವರು ದೂರು ಕೊಟ್ಟಿರುವ ಪ್ರಕಾರವಾಗಿ ತಮ್ಮ ಮಗಳು ಅಂದು 2003ರಲ್ಲಿ ಮಣಿಪಾಲ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಥಮ ವರ್ಷದ MBBS ವಿದ್ಯಾರ್ಥಿಯಾಗಿ ಓದ್ತಾ ಇದ್ರು. ಅನನ್ಯ ಭಟ್ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಹೋಗಿದ್ಲು. ನಂತರ ಅನನ್ಯಳ ಸ್ನೇಹಿತೆ ರಶ್ಮಿ ಅವರಿಂದ ನನಗೆ ಕರೆ ಬಂದಿತ್ತು. ಧರ್ಮಸ್ಥಳದಲ್ಲಿ ಅನನ್ಯ ಕಾಣೆಯಾಗಿದ್ದಾಳಂತ ಅವರು ತಿಳಿಸಿದರು. ಕೂಡಲೇ ನಾನು ಕಾಲೇಜು ಹಾಸ್ಟೆಲ್ಗೆ ಕೇಳಿದರೆ ಅವರು ಅನನ್ಯ 2-3 ದಿನಗಳಿಂದ ಕಾಣ್ತಾ ಇಲ್ಲ ಅಂತ ನನಗೆ ತಿಳಿಸಿದರು. ಹೀಗಾಗಿ ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬಂದು ತಮ್ಮ ಮಗಳ ಫೋಟೋವನ್ನು ಸ್ಥಳೀಯರು ಮತ್ತು ದೇವಸ್ಥಾನದ ಸಿಬ್ಬಂದಿಗೆ ತೋರಿಸ್ತಾ ಹುಡುಕಾಟ ನಡೆಸಿದೆ. ಅನನ್ಯಳನ್ನು ಹೋಲುವಂತಹ ಯುವತಿಯೊಬ್ಬಳು ದೇವಸ್ಥಾನದ ಸಿಬ್ಬಂದಿ ಕರೆದೊಯ್ದಿದ್ದನ್ನು ನಾನು ನೋಡಿದ್ದೇನೆ ಅಂತ ಕೆಲ ಸ್ಥಳೀಯರು ನನಗೆ ಹೇಳಿದರು. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಕ್ಕೆ ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾದವು. ಅಧಿಕಾರಿಗಳು ನನ್ನ ದೂರನ್ನ ಸ್ವೀಕರಿಸಲಿಲ್ಲ. ಅಲ್ಲದೆ ನನ್ನ ಮಗಳೇ ಯಾವನೋ ಜೊತೆ ಓಡಿಯೋಗಿರಬೇಕು ಅಂತ ಅವ್ಯಾಚ ಶಬ್ದಗಳಿಂದ ನನ್ನನ್ನು ನಿಂದಿಸಿ ಠಾಣೆಯಿಂದ ಹೊರಗೆ ಕಳುಹಿಸಿದರು. ನಂತರ ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಸಂಪರ್ಕಿಸಿದರೆ ಆದರೆ ಯಾವುದೇ ಸಹಾಯವಾಗಿಲ್ಲ. ಆ ರಾತ್ರಿ ಹತಾಶೆಯಿಂದ ದೇವಸ್ಥಾನದ ಹೊರಗಡೆ ಕುಳಿತಿದ್ದಾಗ ಬಿಳಿ ಬಟ್ಟೆ ಧರಿಸಿದ ಕೆಲವು ಪುರುಷರು ತಮಗೆ ಈ ಬಗ್ಗೆ ಮಾಹಿತಿ ಇದೆಯಂತ ಹೇಳಿಕೊಂಡು ನನ್ನ ಬಳಿ ಬಂದಿದ್ದರು. ನಂತರ ನನ್ನನ್ನು ಅಪಹರಿಸಿ ಕಟ್ಟಿ ಹಾಕಿ ಬಾಯಿ ಮುಚ್ಚಿ ದೇವಾಲಯದ ಬಳಿ ಕತ್ತಲೆಯ ಕೋಣೆಯಲ್ಲಿ ರಾತ್ರಿ ಇಡೀ ಇರಿಸಿದರು. ಈ ವೇಳೆ ನನಗೆ ಸುಮ್ಮನೆ ಇರುವಂತೆ ಬೆದರಿಕೆ ಹಾಕ್ತಾ ಇದ್ರು. ಅಷ್ಟಕ್ಕೆ ಸುಮ್ಮನಾಗದೆ ನನ್ನ ಮೇಲೆ ಹಲ್ಲೆ ನಡೆಸಿದರು. ವಿಪರೀತವಾಗಿ ಹೊಡೆದರು. ನನ್ನ ತಲೆಗೆ ಬಲವಾಗಿ ಹೊಡೆದಿದ್ದರಿಂದ ತಾನು 3 ತಿಂಗಳ ಕಾಲ ಕೋಮಾದಲ್ಲಿರಬೇಕಾಯಿತು. ನಂತರ ಬೆಂಗಳೂರಿನ ಆಸ್ಪತ್ರೆಗೆ ನನ್ನನ್ನು ಸಾಗಿಸಲಾಗಿತ್ತು. ನನ್ನ ID ಕಾರ್ಡ್, ಬ್ಯಾಂಕ್ ದಾಖಲೆಗಳು ಮತ್ತು ವೈಯಕ್ತಿಕ ದಾಖಲೆಗಳು ಎಲ್ಲವೂ ಸೇರಿದಂತೆ ಹಲವು ವಸ್ತುಗಳು ಕಾಣೆಯಾಗಿದ್ದವು. ನನ್ನ ತಲೆಗೆ ಬಲವಾಗಿ ಹೊಡೆದಿದ್ದರಿಂದ 8 ಹೊಲಿಗೆಯನ್ನು ಹಾಕಲಾಗಿತ್ತು. ಇದೀಗ ಅನಾಮಿಕ ವ್ಯಕ್ತಿ 100 ಶವಗಳನ್ನು ಹೂತಿದ್ದ ಬಗ್ಗೆ ತಪ್ಪೊಪ್ಪಿಗೆ ವರದಿಯಾಗಿದೆ. ನನ್ನ ಮಗಳು ಸಹ ಮೃತಳಲ್ಲಿ ಒಬ್ಬಳಾಗಿರಬಹುದು ಅಂತ ನಾನು ನಂಬ್ತಾ ಇದ್ದೇನೆ. ನನ್ನ ಮಗಳ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ಘನತೆಯಿಂದ ನಡೆಸೋದಕ್ಕೆ ಸಾಧ್ಯವಾಗುವಂತೆ ಅವಳ ಕಳೆಬರವನ್ನು ಮರಳಿ ಪಡೆಯುವುದಕ್ಕೆ ನನಗೆ ಸಹಾಯ ಮಾಡಿ ಅಂತ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಅಗತ್ಯವಿದ್ದರೆ ನಾನು ಕೂಡ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಗಾಗಲು ಸಿದ್ಧನಿದ್ದೇನೆ ಅಂತ ಸುಜಾತ ಹೇಳಿಕೊಂಡಿದ್ದಾಳೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.